ಯತಿವರೆಣ್ಯರನ್ನ ಹಾಗೆಯೇ ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ನರಕುಚಿತ ಇಡೀ ಅಯೋಧ್ಯೆಯಲ್ಲ, ಇಡೀ ದೇಶದಲ್ಲಿ ಸುಳ್ಳು ಹೇಳುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಇರಲಿಲ್ಲ ಅಂತ ಹೇಳಿ ಕಲ್ಪನೆಯನ್ನು ಮಾಡಿಕೊಳ್ಳಿ. ನಮ್ಮ ಕಲ್ಪನೆ ಏನು? ರಾಮರಾಜ್ಯ ಅಂತ ಹೇಳಿದ್ರೆ ಯಾರೋ ಒಬ್ಬರು ಬರಬೇಕು, ಯಾರೋ ಒಬ್ರು ರಾಮನಂತ ಪ್ರಧಾನಿ ಆಗಬೇಕು, ರಾಮನಂತ ಮುಖ್ಯಮಂತ್ರಿ ಆಗಬೇಕು, ರಾಮರಾಜ್ಯ ಆಗ್ತದೆ ಅಲ್ಲ. ಅಲ್ಲಿ ರಾಮ ಒಬ್ಬ ಆದ. ಆದರೆ ರಾಮ ಅವತರಿಸಿ ಬರಬೇಕಾದ್ರೆ ಅಯೋಧ್ಯೆ ಈ ರೀತಿಯಾಗಿತ್ತು. ಎಲ್ಲರೂ ಕೂಡ ಸತ್ಯದಿಂದ ಧರ್ಮದಿಂದ ತಮ್ಮ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಇನ್ಯಾರ್ದೋ ದುಡ್ಡಿಗೋಸ್ಕರ ಆಸೆ ಪಟ್ಟು ಆಸ್ತಿ ಮಾಡೋ ಅಯೋಧ್ಯೆಯಲ್ಲಿ ಅಥವಾ ಇಡೀ ದೇಶದಲ್ಲಿ ಒಬ್ಬನು ಕೂಡ ಇರಲಿಲ್ಲ. ವರ್ಣನೆ ಮಾಡಿದ್ರು ಬಂದಿಕ್ಕೆ ರಾಮ ಜನಿಸಬೇಕಾದ್ರೆ, ರಾಮ ಅವತರಿಸಬೇಕಾದ್ರೆ ಯಾವ ರೀತಿಯ ವಾತಾವರಣವಿತ್ತು ಇಡೀ ದೇಶದಲ್ಲಿ